ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಿನ್ನೆ ನಾನು ನಿಮ್ಗೊಂದು ಲೆವೆಲ್ ಕೊಟ್ಟಿದ್ದೆ, ಏನು ಅಂತಂತಂದರೆ ಇದು 120 ಲೆವೆಲ್ ಇದೆ. ಓಕೆನಾ, 120 ಲೆವೆಲು ನಾನು ಕೊಟ್ಟಿರೋ ಲೆವೆಲು ಅಂತಂದರೆ 24080. ಇದು ಬ್ರೇಕ್ ಆದರೆ ಓಕೆನಾ, ಅದು ಫ್ಲ್ಯಾಟ್ ಓಪನ್ ಆಗಿ ಇದನ್ನು ಬ್ರೇಕ್ ಮಾಡಿದ್ರೆ ಅದು ನಾವು 150ವರೆಗೂ ತೊಗೊಂಡು ಹೋಗೋಣ ಅಂತ ಹೇಳಿದ್ದೆ. ಮಾರ್ಕೆಟ್ ನೀವು ನೋಡ್ಬೋದು 100ಇಂದನೇ. ಓಕೆನಾ, ಸಪೋಸ್ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ಯಾವಾಗಲೂ ನಾನು ಏನು ಹೇಳ್ತಾ ಇರ್ತೀನಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ, ನಿನ್ನೆ ಒಂದು ನಿಮಿಷ ನಾನು ಒಂದು ಹೇಳ್ಬಿಡ್ತೀನಿ. ಓಕೆನಾ, ನಿನ್ನೆ ಏನಾಗಿದೆ ಮಾರ್ಕೆಟು ಅಂದರೆ ಇಲ್ಲಿ ನೋಡಿ, ಇವತ್ತಿನ ಮಾರ್ಕೆಟ್ ಬೇಡ, ಈ ಕ್ಯಾಂಡಲ್ ಹೈಡ್ ಮಾಡಿಬಿಡ್ತೀನಿ. ನಿನ್ನೆದು ಯಾಕೆ ಬಂತು ಅಂದ್ಕೊಳ್ಳಿ, ನಾನು ಹೇಳ್ತೀನಿ. ನಿನ್ನೆ ಎಕ್ಸ್ಪೈರಿ ಇತ್ತು, ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ಓಕೆನಾ, ಸೆನ್ಸೆಕ್ಸ್ ಎಕ್ಸ್ಪೈರಿಯಿಂದ ನೋಡಿ ಇಲ್ಲಿ ಕನ್ಸಲ್ಟೇಟಾಗಿ ಬೀಳ್ತಾ ಇತ್ತು. ಹೌದಾ, ಬೀಳ್ತಾ ಇದ್ದಾದಮೇಲೆ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಯಾರೂ ತೊಗೊಳಂಗಿಲ್ಲ. ಕನ್ಸಲ್ಟೇಟ್ ಆಗಿದೆ ಮಾರ್ಕೆಟು, ಕೆಳಗಡೆ ಬೀಳ್ತಾ ಬರುತ್ತೆ. ಇನ್ನೂ ಎಷ್ಟು ಬಾಟಮ್ ಹೋಗುತ್ತಪ್ಪ, ಇಲ್ಲಿ ಸಪೋರ್ಟ್ ಯಾರಿಗೂ ನೋಡೋಲ್ಲ. ಓಕೆನಾ, ಇಲ್ಲಿ ಸಪೋರ್ಟ್ ನೋಡನ್ನು ತೊಗೊಂಡಿದ್ರು ಇಲ್ಲೇನು 24K ಬರುತ್ತೆ ಅಂದರೆ ಸೆನ್ಸೆಕ್ಸಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಬರುತ್ತೆ ಅಂತ ಏನು ಮಾಡ್ತಾರೆ, ಇಲ್ಲಿ ತುಂಬ ಜನ ಪುಟ್ಟಲ್ಲಿ ಬಂದುಬಿಡ್ತಾರೆ. ಇಲ್ಲಿ ಹೆವಿ ಆದ ತಕ್ಷಣ ಏನಾಗುತ್ತೆ ಗೊತ್ತಾ, ಇದನ್ನು ಇಲ್ಲಿ ಕುಂತ್ಕೊಂಡವ್ರಿಗೆಲ್ಲ ಇಲ್ಲಿ ಎದ್ದೇಳಿಸೋ ಸಲುವಾಗಿ ಮೇಲ್ಗಡೆ ಬಂದುಬಿಡುತ್ತೆ. ಅದಕ್ಕಿದೆ ಎಕ್ಸ್ಪೈರಿ ದಿನ ಮೇಲ್ಗಡೆ ಬಂತು. ಹೌದಾ, ಆ ರೀತಿ ಇದನ್ನು ಈಗ ಕಂಟಿನ್ಯೂಷನ್ ಮಾಡಿ ನೋಡಿ, ಸುಮಾರು ಜನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ. ಓಕೆನಾ, ಸುಮಾರು ಜನ ಏನು ಮಾಡಿರ್ತಾರೆ, ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಇಲ್ಲಿ ಪುಟ್ಟನ್ನು. ಅವರನ್ನು ಎಬ್ಸೋಕ್ಕೂ ಬಿಡಲ್ಲ ಮಾರ್ಕೆಟು, ಮತ್ತು ಕೆಳಗಡೆ ಎಕ್ಸಿಟ್ ಮಾಡೋಕ್ಕೂ ಬಿಡಲ್ಲ. ಅಂಥವ್ರಿಗೆ ಏನು ಮಾಡುತ್ತೆ ಮಾರ್ಕೆಟು, ಇಲ್ಲಿ ಸಡನ್ನಾಗಿ ಏನು ಮಾಡುತ್ತೆ, ಫ್ಲ್ಯಾಟ್ ಓಪನ್ ಆಗಿಬಿಟ್ಟು ಕೆಳಗಡೆ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಪುಟ್ಟಲ್ಲಿರೋರು ನಿನ್ನೆ ಇಲ್ಲಿ ಅಕಸ್ಮಾತ್ ನೆಕ್ಸ್ಟ್ ಎಕ್ಸ್ಪೈರಿದು ಏನಾದರೂ ಬೈ ಮಾಡಿದ್ರು ಅಂದ್ಕೊಳ್ಳಿ 100 ರುಪೀಸ್ದು, ಇಲ್ಲೇನಾಗುತ್ತೆ 80 ರೂಪಾಯಿ. ಯಾಕಂದರೆ ಇಲ್ಲಿಂದ ಇಲ್ಲಿ ತೊಗೊಂಡು ಹೋಗಿರ್ತಾರೆ, ಇಲ್ಲಿ 80 ರೂಪಾಯಿ ಆಗಿರುತ್ತೆ. 80 ರೂಪಾಯಿ, 20 ರೂಪಾಯಿ ಆಲ್ರೆಡಿ ಕಮ್ಮಿ ಆಗಿರುತ್ತೆ. ಸಡನ್ನಾಗಿ ಇಲ್ಲಿ ಬಂದ್ರೂ ಅವ್ರದ್ದು ಏನಾಗಿರುತ್ತೆ, ಮತ್ತು 80 ಆಗಿರುತ್ತೆ. ಸಡನ್ನಾಗಿ ಓಪನ್ ಆದ ತಕ್ಷಣ ಏನಾಗಿರುತ್ತೆ, ಒಂದು 16 ಎಲ್ಲವೋ ಓಪನ್ ಆಗಿರುತ್ತೆ. ಮತ್ತೆ ಅದು ಬಂದರೂ 80, 100 ರೂಪಾಯಿಗೂ ಬರೋಲ್ಲ. ನಡಿಯಪ್ಪ ಅಂತ ಏನು ಮಾಡ್ತಾರೆ, 20 ರೂಪಾಯಿಗೆ ಬುಕ್ ಮಾಡಿಕೊಂಡು ಸೈಡಿಗೆ ಸರಿತಾರೆ. ಸೈಡಿಗೆ ಸರಿದ ತಕ್ಷಣ ಮಾರ್ಕೆಟು ನೋಡಿ ಒಂದೇ ಚಾನಲಲ್ಲೇ ಹೇಗೆ ವರ್ಕ್ ಆಗಿದೆ ಅಂತಂತಂದರೆ, ನೀವು ವರ್ಕ್ ಮಾಡಲ್ಲ ನೀಟಾಗಿ, ಅಷ್ಟು ವರ್ಕ್ ಮಾಡುತ್ತೆ. ಇಲ್ಲಿ ನೋಡಿ ಚಾನಲ್ ಎಲ್ಲಿ ನಿಮಗೆ ಇದು ನೋಡಿ, ಇದು ವಿಕ್ಕಂತೂ ಬಿಟ್ಬಿಡಿ, ಇದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿಬಿಡಿ. ಇದನ್ನು ಒಂದು ಸತಿ ಟ್ರ್ಯಾಕ್ ಹಿಡಿತು ಅಂದ್ಕೊಳ್ಳಿ, ಮಾರ್ಕೆಟು ನೋಡಿ ಎಲ್ಲೇನೂ ಕೆಳಗಡೆ ಬಂದಿಲ್ಲ. ಹೌದಾ, ಮೇಲ್ಗಡೆ ಹೋಗಿದೆ, ಸ್ಲೋ ಹೋಗಿದೆ. ಬಟ್ ಅದೇ ಹೇಳ್ತಾ ಇದ್ದೀನಲ್ಲ, ನೀವಿಲ್ಲಿ 200ಗೆ ಬೈ ಮಾಡಿದರೆ ಇಲ್ಲಿ ಬರೋವರೆಗೂ 300 ಬರಬೇಕು ಅಂತಂತಂದರೆ ತುಂಬ ಸುಮಾರು ಹೊತ್ತು ತೊಗೊಂಡಿದೆ, ಇಲ್ಲ ಅಂತಿಲ್ಲ. ಯಾಕಂದರೆ ಇಲ್ಲಿ ಕನ್ಸಲ್ಟೇಟ್ ಆಗಿದೆ. ಬಟ್ ಒಂದು ಸತಿ ನೀವು ಟಾರ್ಗೆಟನ್ನು ರೀಚ್ ಮಾಡೋವರೆಗೂ ನಾನು ತೆಗೆಯಂಗಿಲ್ಲ ಅನ್ನೋರಿಗೆಲ್ಲ ಟಾರ್ಗೆಟು 100 ಪಾಯಿಂಟ್ ಕೊಟ್ಟಿದೆ. ಸೊ ಅದಕ್ಕೆ ಯಾವಾಗಲೂ ನಿಮ್ಮ ಹಿಡಿತದಲ್ಲಿ ನೀವು ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಟಾರ್ಗೆಟ್ ರೀಚ್ ಆಗೋದು ಈಸಿನೇ. ಅದಕ್ಕೆ ಯಾವಾಗಲೂ ನೀವು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಟಾರ್ಗೆಟ್ ಫಿಕ್ಸ್ ಆದರೆ ಮಾತ್ರ ನಿಮಗೆ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಈಸಿ ಆಗುತ್ತೆ. ಸೊ 5 ಮಿನಿಟ್ಸ್ ಡೇ ಕ್ಯಾಂಡಲಲ್ಲಿ ನೋಡೋಣ ಏನಾಗುತ್ತೆ. ಡೇ ಕ್ಯಾಂಡಲಲ್ಲಂತೂ ಇಲ್ಲಿ 400 ಲೆವೆಲ್ ಇದೆ. ಓಕೆನಾ, ಇಲ್ಲಿಂದ ಕೆಳಗಡೆ ಬಿದ್ದಿದೆ ಮಾರ್ಕೆಟು. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿಯಿಂದನೂ ಕೆಳಗೆ ಬಂದಿರ್ಬೋದು, ಇಲ್ಲ ಹೇಳೋಕ್ಕಾಗಂಗಿಲ್ಲ. ಸೊ ಮತ್ತೆ 24,300 ಓಕೆ, ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ 430 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಮೇಲೆ ಓಪನ್ ಆಗಿ ಓಕೆ ಬ್ರೇಕ್ಔಟ್ ಕೊಡ್ತು ಅಂದ್ಕೊಳ್ಳಿ, ಡೈರೆಕ್ಟಾಗಿ 600 ಲೆವೆಲ್ ಬರುತ್ತೆ ಮಾರ್ಕೆಟಲ್ಲಿ. ಓಕೆ, ಮಂಡೇ ದಿವಸ ಹೇಳ್ತಾ ಇದ್ದೀನಿ. ಅದಾದ ತಕ್ಷಣ ಇದ್ರ ಕೆಳಗಡೆ ಅಂತೂ ನಾನು ಈಗ ಸದ್ಯಕ್ಕಂತೂ ಪುಟ್ಟಲ್ಲಿ ಏನು ಮಾಡ್ತೀನಿ, 10% ಕ್ವಾಂಟಿಟಿ ಅಷ್ಟೇ ಹೋಗ್ತೀನಿ. ಇಲ್ಲಿ ಬೇಕಾದರೆ 30% ಹೋಗ್ತೀನಿ. ಇನ್ನೂ ಜಾಸ್ತಿನೂ ನಾನು ಬುಲ್ಲಿಶು ಇಲ್ಲ, ಬಿಯರಿಶು ಇಲ್ಲ. ಬಟ್ ಎರಡಕ್ಕೂ ರೆಡಿಯಾಗಿರ್ಬೇಕಾಗುತ್ತೆ. ಬಟ್ ಎರಡಕ್ಕೂ ರೆಡಿ ಅಂತಂದರೆ ಇಲ್ಲಿ 10% ಆಗಿಟ್ಕೊಂಡಿರಿ, ಇಲ್ಲಿ ಬೇಕಾದರೆ 30% ಆಗಿಟ್ಕೊಂಡಿರಿ. ಓಕೆನಾ, ಈ ರೀತಿ ಟ್ರೇಡ್ ಮಾಡ್ಕೊಳ್ಳಿ. ಇಲ್ಲಿ 1 ಲಾಟಲ್ಲಿ ಮಾಡಿದ್ರೆ ಇಲ್ಲಿ 3 ಲಾಟಲ್ಲಿ ಮಾಡ್ಕೊಳ್ಳಿ. ಬಟ್ ಎಸ್ಸಲ್ಲಿ ಮಾತ್ರ ಎರಡಕ್ಕೂ 25ಕ್ಕಿಂತಲೂ ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಸೊ 1 ಡೇ ಅಲ್ಲಂತೂ ಆಗಿದೆ. 5 ಮಿನಿಟ್ಸಲ್ಲಿ ನೋಡ್ಬಿಡೋಣ ಒಂದು ಸತಿ. 5 ಮಿನಿಟ್ಸಲ್ಲಿ ಏನಾಗಿದೆ ಚಾರ್ಟು. ಓಕೆ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗೆ 5 ಮಿನಿಟ್ಸಲ್ಲೇ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಅಂತಂದರೆ. ಇಲ್ಲಿ ನೋಡಿ ಪ್ರೈಸ್ ಆ್ಯಕ್ಷನ್ ಕೂಡ ಒಂದು ಸಡನ್ನಾಗಿ ಬಂತಾ, ಇಲ್ಲಿ ನೋಡಿ ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಮಾರ್ಕೆಟು. ಓಕೆ, ನೀವು ಅಂದ್ಕೊಂಡ್ಬಿಡ್ಬೇಕು ಇದರಲ್ಲಿ ರೇಂಜ್ ಬರ್ತಾಯಿದೆ ನೋಡಿ ಪ್ರೈಸ್ ಆ್ಯಕ್ಷನ್. ಇದಕ್ಕೆ ಹೇಳೋದು ಪ್ರೈಸ್ ಆ್ಯಕ್ಷನ್ ಅಂತ. ಹೌದಾ, ಕನ್ಸಲ್ಟೇಟ್ ಆಗಿದೆ, ಇಲ್ಲಿ ಸುಮಾರು ಹೊತ್ತು ಕನ್ಸಲ್ಟೇಟ್ ಆಗಿದೆ, ಇಲ್ಲ ಅಂತಿಲ್ಲ. ಇಲ್ಲಿ ನೀವು ಲೈನ್ ಇದು ಹಾಕ್ಕೊಂಡ್ರೆ ಕೆಳಗೆ ಬಿದ್ದರೆ ನಾನು ಕೆಳಗೆ ತೊಗೋತೀನಿ. ನಾನು ನಿಮ್ಗೆ ಹೇಳಿದ್ದೆ, ನಾನು ನಿಮ್ಗೆ ಬೇಕಾದರೆ ಇಲ್ಲಿ ನೀವು 240 250 ಮೇಲ್ಗಡೆನೂ ತೊಗೋಬೋದು. ನೋಡಿ 100 ಪಾಯಿಂಟ್ ಮಾಡಬೇಕು. 350 ಬಂತಲ್ಲ, 350
ಕೊಟ್ಟೇ ಕೊಡುತ್ತೆ ಮಾರ್ಕೆಟ್, ಕೊಡಲ್ಲ ಅಂತಿಲ್ಲ. ನೀವು 450 ಒಂದು ಸತಿ ಫಿಕ್ಸ್ ಆಗಿಬಿಟ್ರೆ, ನಾನು ಗ್ರೂಪಲ್ಲೂ ಹಾಕಿದ್ದೆ ಎಲ್ಲಿ ಅಂತಂದರೆ ಈ ಲೆವೆಲ್ ಬಂದಾಗ ಬುಕ್ ಮಾಡ್ಕೊಳ್ಳಿ ಅಂತ. ಯಾಕಂತಂದರೆ ನಾನು ಆಫ್ಟರ್ 2:30 ನನಗೆ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಟ್ರೇಡ್. ಅದು ಟಾರ್ಗೆಟ್ ಕೊಡಲಿ ಬಿಡಲಿ. ಆಲ್ರೆಡಿ ನನ್ನ ಕೈಯಲ್ಲಿ ಎಷ್ಟು ಪಾಯಿಂಟ್ ಇತ್ತು, 230ಗೇನೋ ತೊಗೊಂಡಿದ್ದೆ. ಆಲ್ರೆಡಿ 270 ನಡೀತಾ ಇತ್ತು. ಓಕೆನಾ, ನಾನು ಇನ್ನೂ 300 ಮಟ್ಟ ಕುತ್ಕೋಬೋದಾಗಿತ್ತು. ಬಟ್ ನನಗೆ ಇಷ್ಟ ಆಗಲಿಲ್ಲ, ನನ್ನ ಟೈಮ್ ಮುಗಿದೋಯ್ತು. ಅದಕ್ಕೆ ನಾನು ಏನು ಮಾಡಿದೆ, ನಾನು ಬುಕ್ ಮಾಡಿ ನಿಮಗೂ ಬುಕ್ ಮಾಡ್ಲಿಕ್ಕೆ ಹೇಳಿದೆ. ಬಟ್ ನಾನು ಕುತ್ಕೋಬೋದು, ಬಟ್ 3 ಆದಮೇಲೆ ನಾನು ನೋಡೋಂಗಿಲ್ಲ ಮಾರ್ಕೆಟ್. 2:15 ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ನಾನು ನಿಮಗೆ ಗ್ರೂಪಲ್ಲಿ ಹಾಕಿಬಿಟ್ಟೆ, ಇಲ್ಲಿಂದ ಬೇಕಾದರೆ ನೀವು ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ. ಓಕೆ, ಯಾಕೆ ಹೇಳಿದೆ ಅಂತಂತಂದರೆ ನಾನು ಮಾಡಿದ್ದೀನಿ ಅಂತ ನಿಮಗಂತಲ್ಲ, ಬಟ್ ನಂದೇನಿದೆ ಟ್ರೇಡ್ ಸ್ಟ್ರಾಟಜಿ 2:30ಗೆ ಕ್ಲೋಸ್. ಅದಕ್ಕೆ ನಾನು ನಿಮಗೆ ಎಕ್ಸಿಟ್ ಮಾಡಿಸಿದೆ ಅಷ್ಟೇ. ಅದು ಇದು ಬಿಟ್ಟರೆ ಮತ್ತು ನಂದೇನೋ ಬೇರೆ ಉದ್ದೇಶ ಇರಲಿಲ್ಲ. ಸೊ ನೀವು ಈ ರೀತಿ ಸಿಸ್ಟಮೆಟಿಕ್ ಕಲಿಬೇಕು. ನಾನು ಬೆಳಗ್ಗೆ 10:00ವರೆಗೆ ನಾನು ಟ್ರೇಡ್ ಮಾಡ್ತೀನಿ, ಇಲ್ಲ ಮಧ್ಯಾಹ್ನ 12 ಗಂಟೆಗೆ ಟ್ರೇಡ್ ಮಾಡ್ತೀನಿ. ಆಮೇಲೆ 2:30 ಆದಮೇಲೆ ನಾನು ಕ್ಲೋಸ್ ಮಾಡ್ತೀನಿ. ಟೋಟಲಿ ಮಾರ್ಕೆಟಿಂದ ಎಕ್ಸಿಟ್ ಹೊಡಿತೀನಿ. ಓಕೆ, ಎಕ್ಸಿಟ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಆಗಬೇಕು. ಈ ರೀತಿ ನೀವು ಫಿಸಿಕಲಿ ಮೆಂಟಲಿ ಫಿಕ್ಸ್ ಆದ್ರಿ ಅಂದ್ಕೊಳ್ಳಿ. ಓಕೆ, ಯಾರೂ ನಿಮ್ಮ ಮಾರ್ಕೆಟಿಂದ ಕಿತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ದುಡ್ಡನ್ನು. ಮಾರ್ಕೆಟ್ ಸಹಿತ ನಿಮ್ಗೆ ನೋಡಿದ್ರೆ ಭಯ ಪಡಬೇಕು. ಹೌದಲ್ಲಪ್ಪ, ಇವನು ಎಷ್ಟು ಕರೆಕ್ಟಾಗಿ ಮಾಡ್ತಾಯಿದ್ದಾನೆ, ಇವನು ಯಾವ ರೀತಿಯಿಂದ ನಾನು ಇವನ ಕೆಳಗಿಂದ ಕಿತ್ಕೋಬೇಕು. ಮಾರ್ಕೆಟ್ ನೋಡಿ ಮಾರ್ಕೆಟ್ ಕರಿತಾ ಇರುತ್ತೆ, ಕೆಳಗೆ ಬಾ. ನಮ್ಮದೇನಿದೆ ಲೆವೆಲು 80 ಲೆವೆಲ್ ಇದೆ. ಸೊ ಇಲ್ಲಿ ನೋಡಿ 100, ಓಕೆನಾ, 100ಗೆ ಬೇಡಪ್ಪ 120ನೇ ಇಟ್ಕೊಳ್ಳಿ. ನೀವೇನು ಮಾಡಿ, ಇಲ್ಲಿ ಒಂದು 30 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡ್ರಿ ಅಂದ್ಕೊಳ್ಳಿ. ಎಲ್ಲಿ ಬಂದೇ ಇಲ್ಲ, ಹೌದಾ? ಇಲ್ಲ 120 ಮೇಲ್ಗಡೆ ಹೆಂಗೂ ಹೋಗಿದೆ, ಇಲ್ಲೊಂದಿಷ್ಟು ಕನ್ಸಲ್ಟೇಟ್ ಆಗಿದೆ. ನಾನಿಲ್ಲಿ 160 ಇಷ್ಟು ಸಡನ್ನಾಗಿ ಮೇಲೆ ಹೋದ್ರೂ ತೊಗೊಳಿಕ್ಕೆ ಭಯಪಟ್ರು, ಇಲ್ಲಿ 160ಗೆ ಬೈ ಮಾಡಿದ್ರು ನಾನು 120 ಹತ್ರ ಬಂದಾಗ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿಬಿಡ್ಬೇಕು. ಇಲ್ಲ ನಾನು 80 ಬಂದಾಗಲೇ, ನಾನು ಹತ್ತಿರ ಬಂದಾಗೆ ನಾನು ಕಾಲ್ ಆಪ್ಷನ್ ಟ್ರೈ ಮಾಡ್ತೀನಿ. ಇಲ್ಲಿ ಬೇಕಾದರೆ ನಾನು ಒಂದು 20 ಪಾಯಿಂಟ್ ಎಸ್ ಎಲ್ ಇಟ್ಕೋತೀನಿ, 25 ಪಾಯಿಂಟ್ ಎಸ್ ಎಲ್ ಇಟ್ಕೋತೀನಿ. ಆ ರೀತಿ ಫಿಕ್ಸ್ ಆಗಿಬಿಡಿ, ನಿಮಗೇನೂ ಪ್ರಾಬ್ಲಮ್ ಆಗೋಂಗಿಲ್ಲ. ಸೊ ಕ್ಲಿಯರ್ ಆಗಿದೆಯಲ್ಲ? ಮೇಲ್ಗಡೆ ಹೋದರೆ ಹೇಳಿದ್ನಲ್ಲ, ಮೇಲ್ಗಡೆ ಹೋದರೆ ಓಕೆ, ಗ್ಯಾಪ್ ಅಂದರೆ 430 ಮೇಲ್ಗಡೆ ಹೋದರೆ 600 ಟಾರ್ಗೆಟ್ ಮಾಡಿ, ಇಲ್ಲ ಅಂತಂದರೆ 530 ಟಾರ್ಗೆಟ್ ಮಾಡಿ. ಯಾಕಂತಂದರೆ ಸುಮಾರು ಕೆಳಗಡೆಯಿಂದ ಬರ್ತಾಯಿದೆ ಮಾರ್ಕೆಟು, ಆಲ್ಮೋಸ್ಟ್ 330ನೇ. ಯಾಕಂತಂದರೆ ಎಕ್ಸ್ಪೈರಿ ಬೇರೆ ಇದೆ, ಹತ್ರ ಬರ್ತಾಯಿದೆ. ಅಕಸ್ಮಾತ್ ಏನಾದರೂ ಮತ್ತೆ ಇಲ್ಲಿ ಥರ ಮತ್ತೆ ಹಿಂಗೆ ಬಂತು, ಓಕೆ 300 ಮೇಲಿಂದ ಮತ್ತೆ ಮೇಲ್ಗಡೆ ಹೋಗ್ತಾಯಿತ್ತು ಅಂತಂತಂದ್ರೂ ಇಲ್ಲಿನೂ 280 ಎಸ್ ಎಲ್ ಇಟ್ಕೊಂಡು, ಅಥವಾ ಈ ಲೆವೆಲ್ ಓಕೆ ಇದು ತುಂಬಾ ಡೌನ್ ಇದೆ, 240 ಇದೆ. ನೀವು 280 ಲೆವೆಲ್ಗೆ ಎಸ್ ಎಲ್ ಇಟ್ಕೊಂಡು ಮತ್ತೆ ಮೇಲ್ಗಡೆ ಬೇಕಾದರೆ ಈ ಟಾರ್ಗೆಟ್ವರೆಗೂ ನೀವು ಮಾಡ್ಕೋಬೋದು. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಕೆಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.